ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಎಸ್ಐಟಿ ಪರಿಶೀಲನೆ ವೇಳೆ ಮನೆಯಲ್ಲಿ ತಿಮರೋಡಿ ಇಲ್ಲ. ಎಸ್ಐಟಿ ಮನೆಗೆ ಬಂದು ಪರಿಶೀಲನೆ ಮಾಡ್ತಾ ಇದ್ರು ಕೂಡ ಉಜಿರೆಯ ತಮ್ಮ ನಿವಾಸದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಇಲ್ಲ. ಮನೆಯಲ್ಲಿ ಬೇರೆ ಸದಸ್ಯರಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್. ಅವ್ರ ಮುಂದೆ ಮಹಜರ್ ಪ್ರಕ್ರಿಯೆ ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳು ಈಗ ಸದ್ಯಕ್ಕೆ ಅಲ್ಲಿ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇಲ್ಲ. ಇದು ಈಗ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್. ಬಹುಶಃ ಇವತ್ತು ಎಸ್ಐಟಿ ಅಧಿಕಾರಿಗಳು ಬರ್ತಾರೆ ಅಥವಾ ಯಾವತ್ತಾದ್ರೂ ಎಸ್ಐಟಿ ಅಧಿಕಾರಿಗಳು ಬರ್ಬೋದು ಸ್ಥಳ ಮಹಜರ್ಗೆ ಅನ್ನುವಂಥದ್ದು ಮುಂಚೆನೆ ಗೊತ್ತಿತ್ತ ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ. ಹಾಗಾಗಿ ಅವರು ನಿವಾಸದಿಂದ ಹೊರಗೆ ಹೋಗಿದ್ದಾರೆ ಅಥವಾ ಬೇರೆ ಪೂರ್ವ ನಿಯೋಜಿತ ಕೆಲಸದಿಂದಾಗಿ ಅವರು ಹೊರಗಡೆ ಹೋಗಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಅಪ್ಡೇಟ್ ಸಿಗಬೇಕಾಗಿದೆ. ಆದರೆ ಈಗ ಸದ್ಯಕ್ಕೆ ಲಭ್ಯವಾಗಿರುವಂತಹ ಒಂದು ಅಪ್ಡೇಟ್ ಅಂತ ಹೇಳಿದ್ರೆ, ಕಳೆದ ಎರಡೂವರೆ ಗಂಟೆಯಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ, ಅಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆಯಲ್ಲಿ ಇಲ್ಲ. ಅವರ ಫ್ಯಾಮಿಲಿಯ ಉಳಿದ ಸದಸ್ಯರು, ಕೆಲವು ಸದಸ್ಯರುಗಳು ಮನೆಯಲ್ಲೇ ಇದ್ದಾರೆ. ಅವರ ಮುಂಭಾಗದಲ್ಲಿ, ಅವರ ಮುಂದೆನೆ ಈಗ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳು ಇವತ್ತು ಚಿನ್ನಯ್ಯನನ್ನ ಏನು ಕರ್ಕೊಂಡು ಬಂದರು ನಿವಾಸಕ್ಕೆ, ಆಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆಯಲ್ಲಿ ಇಲ್ಲ. ಬಟ್ ಅವರ ಫ್ಯಾಮಿಲಿಯ ಕೆಲವು ಸದಸ್ಯರ ಸಮ್ಮುಖದಲ್ಲಿ ಈಗ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಇನ್ನು ತಿಮರೋಡಿ ಮತ್ತು ಚಿನ್ನಯ್ಯ ನಂಟಿಗೆ ಹಲವು ಸಾಕ್ಷ್ಯಗಳನ್ನ ಎಸ್ಐಟಿ ಕಲೆ ಹಾಕಿದೆ. ಇಬ್ಬರಿಗೂ ಕೂಡ ನಂಟಿರೋದ್ರ ಬಗ್ಗೆ ಸಾಕಷ್ಟು ಸಾಕ್ಷಿಗಳನ್ನ ಪತ್ತೆ ಮಾಡಿದೆ. ಒಂದು, ತಿಮರೋಡಿ ಮನೆಯಲ್ಲಿ ಮೊಬೈಲ್ ಸಿಕ್ಕಿರೋದು. ಎರಡನೇದು, ತಿಮರೋಡಿ ಮನೆಗೆ ತೆರಳುತ್ತಾ ಇದ್ದಂತಹ ಒಂದು ದೃಶ್ಯ, ಕಾರಲ್ಲಿ ಹೋಗ್ತಾ ಇರೋದು. ತಿಮರೋಡಿ ಮನೆಯಲ್ಲಿ 2 ತಿಂಗಳು ಆತ ಆಶ್ರಯ ಪಡೆದಿದ್ದ ಅನ್ನುವಂಥದ್ರ ಬಗ್ಗೆ ಇರುವಂತಹ ಸಾಕ್ಷ್ಯ. ಇವು ಸದ್ಯಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಡೀಟೇಲ್ಸ್. ಈಗ ಈ ಚಿನ್ನಯ್ಯನ ಮೊಬೈಲ್ ಸಿಕ್ಕಾಗ ಅದರಲ್ಲೇನೋ ಡಿಲೀಟ್ ಆಗಿದ್ರೆ ಅದನ್ನು ರಿಟ್ರೀವ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ. ಇನ್ನು CDR ಬಹಳ ಪ್ರಮುಖವಾದಂತಹ ಸಾಕ್ಷ್ಯ ಆಗುತ್ತೆ. CDR ರಿಪೋರ್ಟು, ಅದರಲ್ಲಿ ಕಾಲ್ ಡೀಟೇಲ್ಸ್ ಸಿಗುತ್ತೆ. ಈ ಚಿನ್ನಯ್ಯ ಯಾರ್ಯಾರ ಜೊತೆಗೆ ಮಾತಾಡಿದ್ದ, ಇದು ಬರೀ ಈ ಕಳೆದ 2 ತಿಂಗಳಿಂದ ಆಗಿರುವಂತಹ ಮಾತುಕತೆನ, ಅಥವಾ ಈತ ಎಷ್ಟು ವರ್ಷಗಳಿಂದ ಈತನನ್ನು ಯಾರಾದರೂ ಟ್ರ್ಯಾಕ್ ಮಾಡ್ತಾ ಇದ್ರ, ಈತನನ್ನು ಕರ್ಕೊಂಡು ಬರಬೇಕು, ಈತನನ್ನು ಕರ್ಕೊಂಡು ಬಂದು ಇಂಥದ್ದೊಂದು ಹೇಳಿಕೆ ಕೊಡಿಸ್ಬೇಕು, ಹೀಗೆ ಇದೆಲ್ಲವೂ ಕೂಡ ಪ್ರಹಸನ ನಡಿಬೇಕು ಅನ್ನುವಂಥದ್ರ ಬಗ್ಗೆ ಷಡ್ಯಂತ್ರ ನಿಜಕ್ಕೂ ನಡೆದಿದೆಯಾ, ಇದೆಲ್ಲವೂ ಕೂಡ CDRನಲ್ಲಿ ಗೊತ್ತಾಗೋದಕ್ಕೆ ಸಾಧ್ಯ ಇರುತ್ತೆ.